ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವಿಡಿಯೋ ಅನ್ಬೋದು. ನಾನು ಯಾವಾಗ ಈ ಮೋಟೋ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದೆ ಅವಾಗಿಂದನೂ ನನ್ನ XUV700 ಕಾರ್ ಮೈಲೇಜ್ ಟೆಸ್ಟ್ ಮಾಡಿ ಅಂತ ತುಂಬ ರಿಕ್ವೆಸ್ಟ್ಗಳು ಬಂದಿತ್ತು. ಫೈನಲಿ ಇವತ್ತು ನಾನು ಬ್ಯಾಂಗ್ಳೂರ್ ಸಿಟಿನಲ್ಲಿ ಈ ಮೈಲೇಜ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪಾರ್ಟಲ್ಲಿ ನಾನು ವಿಡಿಯೋ ಹಾಕಿರ್ತೀನಿ, ಲೈಕ್ ಡಿಸ್ಟೆನ್ಸ್ ಎಷ್ಟು ಓಡಿದೆ, ರೇಂಜ್ ಎಷ್ಟಿದೆ, ಫ್ಯೂಯಲ್ ಎಷ್ಟಿದೆ, ಆ್ಯಂಡ್ ಆ್ಯಾವ್ರೇಜ್ ಇವಾಗ ಎಷ್ಟಿದೆ ಅಂತ ಎಲ್ಲನೂ ತೋರಿಸ್ತೀನಿ. ಸೊ ಇನ್ ಡೀಟೇಲಾಗಿ ಇವತ್ತು ಸಿಟಿನಲ್ಲಿ ಮೈಲೇಜ್ ಟೆಸ್ಟ್ ಮಾಡೋಣ, ಬನ್ನಿ. ಸೊ ಗೈಸ್, ಇಲ್ಲಿ ನೋಡ್ತಿರ್ಬೋದು ಫ್ಯೂಯಲ್ ಆಲ್ಮೋಸ್ಟ್ ಹಾಫ್ ಟ್ಯಾಂಕ್ ಇದೆ ಆ್ಯಂಡ್ ರೇಂಜ್ 224 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಆ್ಯಂಡ್ ಆ್ಯಾವ್ರೇಜ್ ಇನ್ನು ಇದು ನಾನು ಸೆಟ್ ಮಾಡಿದ್ದೀನಿ. ಸೊ 0 ಕೌಂಟ್ ಆಗುತ್ತೆ. ಸಿಟಿಯಲ್ಲಿ ಇವಾಗ ಎಷ್ಟು ಮೈಲೇಜ್ ಬರುತ್ತೆ ನೋಡೋಣ. ಆ್ಯಂಡ್ ಕಿಲೋಮೀಟರ್ಸ್ ನೋಡೋದಾದರೆ ಇಲ್ಲಿವರೆಗೂ 2048.5 ಕಿಲೋಮೀಟರ್ಸ್ ಓಡಿದೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಗೈಸ್, ರಫ್ಲಿ ಅರೌಂಡ್ ಒಂದು 30 ಕಿಲೋಮೀಟರ್ಸ್ ಅಷ್ಟು ಟ್ರಾವೆಲ್ ಮಾಡ್ಬೋದು ಇವತ್ತು. ಆ್ಯಂಡ್ ನನ್ನ ಡ್ರೈವಿಂಗ್ ಇದ್ರ ಬಗ್ಗೆ ಹೇಳೋದಾದರೆ, ಸೊ ಮೈಲೇಜ್ ಟೆಸ್ಟ್ಗೆ ಅದು ವೆರಿ ಇಂಪಾರ್ಟೆಂಟ್. ಸೊ ನಾನೇನು ಅಗ್ರೆಸಿವ್ ಅಥವಾ ರ್ಯಾಶ್ ಡ್ರೈವಿಂಗ್ ನಾನು ಮಾಡಲ್ಲ. ಅರೌಂಡ್ ಸಿಟಿಯಲ್ಲಾದರೆ 30 to 40, 50 ಖಾಲಿ ಇದ್ದರೆ ಅಷ್ಟೇ. ಆ್ಯಂಡ್ ಹೈವೇಸಲ್ಲಾದರೆ ಆಲ್ಮೋಸ್ಟ್ 100 ಒಳಗೇ ಇರೋಕ್ಕೆ ಟ್ರೈ ಮಾಡ್ತೀನಿ ನಾನು. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಂಜಿನ್ ಸಕ್ಕದಾಗಿದೆ, ಪವರ್ಫುಲ್. ಬಟ್ ಆದಷ್ಟು ಸೇಫಾಗಿ ಇರೋಕ್ಕೆ ನಾನು ಟ್ರೈ ಮಾಡ್ತೀನಿ. ತುಂಬ ಖಾಲಿ ಇದ್ದರೆ ರೋಡು ಎಲ್ಲ ಒಂದೊಂದು ಸರಿ 120 ಮ್ಯಾಕ್ಸ್ ನಾನು ಇದುವರೆಗೂ ರೀಚ್ ಮಾಡಿರೋದು ಇಷ್ಟು ವರ್ಷ ಡ್ರೈವಿಂಗಲ್ಲಿ ನಾನು. ಸೊ ಅದೇ ಸಿಟಿಯಲ್ಲಾದರೆ ಅರೌಂಡ್ 50 ಒಳಗೇನೆ, ಅದು ಖಾಲಿ ಇದ್ದರೆ 50 ಹೋಗ್ಬೋದು. ಇಲ್ಲಾಂದರೆ ಬ್ಯಾಂಗ್ಳೂರ್ ಸಿಟಿನಲ್ಲಿ ಅದೂ ಆಗಲ್ಲ. ಆ್ಯಂಡ್ ಆಕ್ಸಿಲರೇಷನ್ ಕೂಡ ಅಷ್ಟೇ, ನಾನು 2000 RPM ಒಳಗಡೆ ಆಲ್ಮೋಸ್ಟ್ ಗೇರ್ ಚೇಂಜ್ ಮಾಡಿಬಿಡ್ತೀನಿ ನಾನು. ಸೊ ಇದೆಲ್ಲ ಕೌಂಟ್ ಆಗುತ್ತೆ ಮೈಲೇಜ್ಗೆ, ಕಾರ್ ಮೈಲೇಜ್ಗೆ. ಆ್ಯಂಡ್ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ಹೇಳಿದ್ದೆ, ಅದರಲ್ಲಿ ಮೈಲೇಜ್ ಬಗ್ಗೆನೂ ಮಾತಾಡಿದೆ. ಅದಕ್ಕೆ ಸಿಕ್ಕಾಬಿಟ್ಟೆ ಕಮೆಂಟ್ಸ್ಗಳು ಬಂತು. ನಾನು ಕಮೆಂಟ್ ಇದನ್ನೇ ಆಫ್ ಮಾಡಿಬಿಟ್ಟೆ, ಕಮೆಂಟ್ ಬಾಕ್ಸ್ನೇ ಆಫ್ ಮಾಡಿಬಿಟ್ಟೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ. ಏನಂದರೆ ನನ್ನ ಕಾರ್ ತೊಗೊಂಡಾಗ ಸ್ಟಾರ್ಟಿಂಗ್ 1.5 ಮಂತ್ ನನಗೆ ಅರೌಂಡ್ ಸಿಟಿನಲ್ಲಿ 5 to 6 ಅಷ್ಟೇ ಮೈಲೇಜ್ ಬರ್ತಾಯಿದ್ದು. ಆ್ಯಂಡ್ ಹೈವೇನಲ್ಲಿ ಮ್ಯಾಕ್ಸಿಮಮ್ ಬಂದಿದೆ 11. ಸೊ ಅದು ನಾನು ಹಾನೆಸ್ಟಾಗಿ ಹಾಕಿದ್ದೆ ನಾನು. ಬಟ್ ಜನ ಏನು ಅಂದ್ಕೊಂಡ್ರು ಅಂದರೆ ವ್ಯೂಸ್ಗೋಸ್ಕರ ಸುಮ್ಮನೆ ತಪ್ಪಾಗಿ ಆಗ್ತಾಯ ಅಂತ ಅಂದ್ಕೊಂಡ್ರು. ಆಮೇಲೆ ನಾನು ವಿತ್ ಪ್ರೂಫ್ ಕೂಡ ನಾನು ತೋರಿಸ್ದೆ. ನಾನು ನನಗೆ ಎಷ್ಟು ಬರ್ತಾಯಿದೆ ಅಂತ. ನನಗೆ ಆ್ಯಕ್ಚುಲಾಗಿ ಬರ್ತಾಯಿದೆ ಅಷ್ಟು. ನಾನು ವ್ಯೂಸ್ಗೋಸ್ಕರ ಅದರಲ್ಲಿ ಏನಿದೆ ಅಲ್ಲ, ಸುಮ್ಮನೆ ಕಮ್ಮಿ ಬರ್ತಾಯಿದೆ ಅಂತ ತೋರಿಸ್ಕೊಳಕ್ಕೆ. ಆ್ಯಂಡ್ ಇವಾಗ ಸ್ವಲ್ಪ ಲೈಟಾಗಿ ಇಂಪ್ರೂವ್ ಆಗಿದೆ. ಇವಾಗ ಮೇ ಬಿ ಅರೌಂಡ್ 7 to 8 ಬರ್ತಾ ಇದೆ. ಸೊ ಇವಾಗಲೂ ಅಷ್ಟೇ 7 to 8 ಅಷ್ಟೇ ಬರ್ತಾ ಇರೋದು. ಆ್ಯಂಡ್ ಹೈವೇನಲ್ಲಿ ರೀಸೆಂಟಾಗಿ ಎಲ್ಲೂ ಹೋಗಿಲ್ಲ, ಅದ್ರ ಬಗ್ಗೆನೂ ಒಂದು ಮೈಲೇಜ್ ಟೆಸ್ಟ್ ಮಾಡಿ ಹಾಕ್ತೀನಿ. ಸೊ ಇಲ್ಲಿ ಮಿಕ್ಸ್ ಇರೋದು, ಇಲ್ಲಿ ಬಂಪರ್ ಟು ಬಂಪರ್. ಆ್ಯಂಡ್ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ಬಂದು ಸಂಡೇ. ಸೊ ಆಲ್ಮೋಸ್ಟ್ ಫ್ರೀಯಾಗೇ ಇರುತ್ತೆ ನಾನು ಹೋಗ್ತಾ ಇರೋ ರೋಡ್ಸು. ನೋಡಬೇಕು ಎಷ್ಟು ಬರೋದಂತ. ನನ್ನ ಪ್ರಕಾರ ಅರೌಂಡ್ 7 to 8 to 9 ಫುಲ್ ಫ್ರೀ ಇದ್ದರೆ, ಸಂಡೇ ಆಗಿರೋದ್ರಿಂದ ಫುಲ್ ಫ್ರೀ ಇದ್ದರೆ ಟ್ರಾಫಿಕ್ಕು ಅರೌಂಡ್ 9 ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಎಷ್ಟು ಬರ್ಬೋದು ಅಂತ. ಸೊ ಗೈಸ್, ಇವಾಗ ನಮ್ಮ ಮನೆಯಿಂದ ಹೊರಟು, ನಮ್ಮ ಮನೆ ಇರೋದು ಮಹಾಲಕ್ಷ್ಮಿ ಲೇಔಟ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಈಗ ನಾನು ಬಂದಿರೋದು ಜಯನಗರ್. ಸೊ ಮಹಾಲಕ್ಷ್ಮಿ ಲೇಔಟು ಜಯನಗರ್ ಡಿಸ್ಟೆನ್ಸ್ ಬಂದು ಅರೌಂಡ್ ಅಪ್ರಾಕ್ಸಿಮೇಟ್ 16 ಕಿಲೋಮೀಟರ್ಸ್ ನಾನು ಟ್ರಾವೆಲ್ ಮಾಡಿದ್ದೀನಿ. ಇವಾಗ ಜಸ್ಟ್ ಒಂದು ಶಾರ್ಟ್ ಅಪ್ಡೇಟ್ ಕೊಡೋಣ ಅಂತ. ಮತ್ತು ನಾನು ಟೋಟಲಾಗಿ ಎಷ್ಟು ಕೊಡ್ತು ಅಂತ ಮನೆಗೆ ಹೋಗ್ಬೇಕಾದ್ರೂ ಕೂಡ ಮಾಡಿ ಹೇಳ್ತೀನಿ. ಸೊ ಇವಾಗ ಬನ್ನಿ ನೋಡೋಣ ಇಲ್ಲಿ ತನಕ 16 ಕಿಲೋಮೀಟರ್ಸ್ಗೆ ಎಷ್ಟು ಮೈಲೇಜ್ ಕೊಟ್ಟಿದೆ ಅಂತ. ಆ್ಯಂಡ್ ಟ್ರಾಫಿಕ್ ಬಗ್ಗೆ ಹೇಳೋದಾದರೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಇವತ್ತೆಲ್ಲೂ ಇಲ್ಲ. ನಾನು ಇವತ್ತು ಟ್ರಾವೆಲ್ ಮಾಡಿರೋದು ಬಂದು ಸಂಡೇ. ಸೊ ಅಂಥ ಟ್ರಾಫಿಕ್ ಏನು ಇವತ್ತಿರಲ್ಲ, ಫುಲ್ ಖಾಲಿ ಇತ್ತು ರೋಡು. ಸೊ ನಾನು ನೋಡಿಲ್ಲ ಎಷ್ಟು ಬಂದಿದೆ ಇದುವರೆಗೂ ಆವ್ರೇಜ್ ಮೈಲೇಜ್ ಅಂತ. ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿ ಬಂದಿರ್ಬೋದು, ಯಾಕೆಂದರೆ ರೋಡ್ ತುಂಬ ಫ್ರೀ ಆಗಿತ್ತು. ಆ್ಯಂಡ್ ನಾನು ಗೇರ್ನ 2000 RPM ಒಳಗಡೆ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಆ್ಯಾವ್ರೇಜ್ ಸ್ಪೀಡ್ ಅರೌಂಡ್ 30, ಮ್ಯಾಕ್ಸಿಮಮ್ 30 to 40 ನಾನು ಓಡಿಸಿರೋದು. ಸೊ ಬನ್ನಿ 16 ಕಿಲೋಮೀಟರ್ಸ್ಗೆ ಎಷ್ಟಾಗಿದೆ ಆ್ಯಾವ್ರೇಜ್ ಮೈಲೇಜ್ ನೋಡೋಣ. ಸೊ ಗೈಸ್ ನೋಡಿ, ರೇಂಜು ಅಷ್ಟು ಆ್ಯಕ್ಯುರೇಟಾಗೇ ಇಲ್ಲ XUV700ಅಲ್ಲಿ. ಸೊ ನಾನು ಅದನ್ನು ಬಿಲೀವ್ ಮಾಡೋಕ್ಕೋಗಲ್ಲ. ಆ್ಯಂಡ್ ಆವ್ರೇಜ್ ಮೈಲೇಜ್ ಈ 16 ಕಿಲೋಮೀಟರ್ಸ್ಗೆ 8.3 km/L ಕೊಡ್ತಾ ಇದೆ. ಇಷ್ಟು ಫ್ರೀ ಆಗಿದ್ದು, ಎಷ್ಟು ಫ್ರೀ ಆಗಿತ್ತಂದರೆ ರೋಡು
ಆಲ್ಮೋಸ್ಟ್ ತುಂಬ ವರ್ಷಗಳೇ ಆಯಿತು ಅನ್ಬೋದು ನಾನು ಜಯನಗರ್ ಬರಬೇಕಾದ್ರೆ. ಇಷ್ಟು ಫ್ರೀ ಆಗಿದ್ದು ರೋಡು, ತುಂಬ ಕಮ್ಮಿ ಶಾರ್ಟ್ ಟೈಮಲ್ಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ಇಷ್ಟು ಫ್ರೀ ಇದ್ರೂ 8.3 ಇದೆ ಮೈಲೇಜ್. ಸೊ ಗೈಸ್, ಫೈನಲಿ ಮಹಾಲಕ್ಷ್ಮಿ ಲೇಔಟು ಜಯನಗರ್ ಟು ಮಹಾಲಕ್ಷ್ಮಿ ಲೇಔಟ್. ಈಗ ನಾನು ನಮ್ಮ ಮನೆ ರೀಚ್ ಆಗಿದ್ದೀನಿ. ಸೊ 16+16 32 ಕಿಲೋಮೀಟರ್ಸ್ ಡ್ರೈವ್ ಮಾಡಿರೋದು ಇನ್ ಬ್ಯಾಂಗ್ಳೂರ್ ಸಿಟಿ ಆನ್ ಸಂಡೇ ವಿತ್ ಲೆಸ್ ಟ್ರಾಫಿಕ್. ಇವಾಗ ಬನ್ನಿ, ನಾನು ಆಲ್ರೆಡಿ ಆವಾಗಲೇ ತೋರಿಸಿದ್ದೆ. ನಾನು ಜಯನಗರ್ ರೀಚ್ ಆದಾಗ 16 ಕಿಲೋಮೀಟರ್ಸ್ ನಾನು ಟ್ರಾವೆಲ್ ಮಾಡಿದಾಗ 8.8 ಇತ್ತು ಆವ್ರೇಜ್ ಮೈಲೇಜು. ಈಗ ಓವರ್ ಆಲ್ ಆವ್ರೇಜ್ ನಾನು ಈ 32 ಕಿಲೋಮೀಟರ್ಸ್ ಏನು ಟ್ರಾವೆಲ್ ಮಾಡಿದ್ದೀನಿ, ನೋಡೋಣ ಬನ್ನಿ ಎಷ್ಟಿದೆ ಅಂತ ಓವರ್ ಆಲ್ ಆವ್ರೇಜ್. ನೀವು ನೋಡ್ತಿರ್ಬೋದು, ರೇಂಜ್ 140 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಆ್ಯಂಡ್ ಟೋಟಲ್ ಆವ್ರೇಜ್ ಈಸ್ 8.1 ಕಿಲೋಮೀಟರ್ಸ್ ಫಾರ್ 32 ಕಿಲೋಮೀಟರ್ಸ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ಬ್ಯಾಂಗ್ಳೂರ್ ಸಿಟಿ ಮೈಲೇಜ್ ಟೆಸ್ಟ್. ಸೊ ನೋಡಿದ್ರಲ್ಲ, 32 ಕಿಲೋಮೀಟರ್ಸ್ ಇನ್ ಬ್ಯಾಂಗ್ಳೂರ್ ಆನ್ ಸಂಡೇ ವಿತ್ ಲೆಸ್ ಟ್ರಾಫಿಕ್ ಎಷ್ಟು ಮೈಲೇಜ್ ಕೊಡೋದು ಅಂತ. ಇಟ್ ಈಸ್ 8.2. ಸೊ ಹೋಗಬೇಕಾದ್ರೆ 8.8 ಇತ್ತು, ಅಂಡ್ ಬರಬೇಕಾದ್ರೆ 8.2 ರೆಡ್ಯೂಸ್ ಆಯಿತು. ಸೊ ಓವರ್ ಆಲ್ ಆವ್ರೇಜ್ 8.2 ಅಂತ ಕನ್ಸಿಡರ್ ಮಾಡ್ಬೋದು, ವಿಚ್ ಈಸ್ ಲೆಸ್ ಅಂತ ನನ್ಗನ್ಸುತ್ತೆ. ಬಟ್ ಈ 2 ಲೀಟರ್ ಇಂಜಿನ್ಗೆ ದೊಡ್ಡ ಇಂಜಿನ್ ಆಗಿರೋದ್ರಿಂದ, ದೊಡ್ಡ ಗಾಡಿ ಆಗಿರೋದ್ರಿಂದ, ಸೊ ಏನೂ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಆಕ್ಸೆಪ್ಟ್ ಇಟ್. ಆ್ಯಂಡ್ ನಿಮಗೆ ರಿಯಲ್ ವರ್ಲ್ಡ್ ಮೈಲೇಜ್ ತೋರಿಸ್ಬೇಕಾಯಿತು. ತುಂಬ ಜನ ಬಿಲೀವ್ ಮಾಡಿರಲ್ಲ, ನಂಗೆ ಅಷ್ಟು ಕೊಡುತ್ತೆ, ನನಗೆ ಇಷ್ಟು ಕೊಡುತ್ತೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನನ್ನ ಡ್ರೈವಿಂಗ್ ತುಂಬ ಸ್ಮೂತ್ ಆಗಿರುತ್ತೆ. 2000 RPM ಒಳಗಡೆ ನಾನು ಗೇರ್ ಚೇಂಜ್ ಮಾಡ್ತೀನಿ ಆ್ಯಂಡ್ ತುಂಬ ಬ್ರೇಕಿಂಗ್ ಕೂಡ ನಾನು ಮಾಡಲ್ಲ. ಸೊ ಇಟ್ ಎ ಲಾಟ್ ಡಿಪೆಂಡ್ಸ್ ಆನ್ ದಿ ಡ್ರೈವರ್. ಬಟ್ ನಾನು ಅಷ್ಟು ಸ್ಮೂತಾಗಿ ಓಡಿಸಿದ್ರು ತುಂಬ ಜನ ಕೇಳ್ತಾ ಇದ್ರು ಅದು ಹೆಂಗಷ್ಟು ಮತ್ತೆ ಕಮ್ಮಿ ಕೊಡುತ್ತೆ ಅಂತ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಸ್ ಆಗ್ತಾಯಿದ್ರು, ನೆಗೆಟಿವ್ ಕಮೆಂಟ್ಸ್ ಆಗಿರ್ಬೋದು, ಇಲ್ಲ ಅಷ್ಟು ಕೊಡುತ್ತೆ ಇಷ್ಟು ಕೊಡುತ್ತೆ ನೀವು ಸುಳ್ಳು ಹೇಳ್ತಾರೆ ವ್ಯೂಸ್ಗೋಸ್ಕರ ಅಂತ. ಅದಕ್ಕೆ ಒಂದ್ಸರಿ ಮಾಡಿ ತೋರಿಸೇ ಬಿಡೋಣ ಅಂತ ನಾನು ಈ ಸಿಟಿ ಮೈಲೇಜ್ ಟೆಸ್ಟ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಕ್ಕಾಗ ಹೈವೇ ಮೈಲೇಜ್ ಟೆಸ್ಟ್ ಕೂಡ ಮಾಡ್ತೀನಿ. ನಾನು ಯಾವಾಗ ಲಾಂಗ್ ಹೋದಾಗ ಅರೌಂಡ್ 400 to 500 ಕಿಲೋಮೀಟರ್ಸ್ ರೇಂಜ್ ಟೆಸ್ಟ್ ಮಾಡಿದ್ರೆ ಅವಾಗ ಒಂದು ಎಕ್ಸಾಕ್ಟ್ ಫಿಗರ್ ಗೊತ್ತಾಗ್ಬಿಡುತ್ತೆ. ಸೊ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ಈ ವಿಡಿಯೋ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ನಿಮ್ಗೆ ಇನ್ನೂ ಯಾವ ಥರ ವಿಡಿಯೋ ಬೇಕು ಅದನ್ನು ನನಗೆ ತಿಳಿಸ್ಕೊಡಿ. ನಾನು ಅದನ್ನು ಆದಷ್ಟು ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.